ಅಸ್ಕಿ ನಾಯಿ ಕಳ್ದೋಗಿದ್ಯಾ? ಹಾ ಸರ್. ಎಲ್ಲಿಂದ ಅಷ್ಟು ದೊಡ್ಡ ಕಾಂಪೌಂಡ್ ಅದೇಂಗ್ ಕಳ್ದೋಯ್ ಸರ್? ಇಲ್ಲ ಸರ್. ನೋಡಿ, ನೀವು ಒಂದು 100ರಲ್ಲಿ 20 ಸುಳ್ಳು ಹೇಳ್ಬೋದು. ಇಲ್ಲ ಸರ್ ಆಚೆ ಹೋಗಿ ಆಮೇಲೆ ಅಲ್ಲ, ನೀವು ಅವತ್ತೇ ಫೋಟೋ ಕಳ್ಸಿದ್ರೆ ಗ್ರೂಪ್ ಅಲ್ಲಿ ಬಿಟ್ಟು ಹುಡ್ಕೊಟ್ ಬಿಡ್ತಿದ್ನಲ್ಲ ಸರ್. ಅಷ್ಟು ಹೈಬ್ರಿಡ್. ಶ್ರೀರಾಮುಲು ಸರ್ ಬಂದಿದ್ರಾ? ಹಾ ಸರ್ ಬಂದಿದ್ರು ಸರ್. ಅಲ್ಲಲ್ಲ, ನಾನು ಹೇಳೋದು ಕೇಳಿ ಒಂದ್ ನಿಮಿಷ. ಪಡ್ತಾರೆ 5,000 ನ್ಯೂಸ್ ಚಾನಲ್, 125 ದೇಶ, ಇದನ್ನು ವಿತ್ ಲಿಂಕ್ ಸಮೇತ ಅವರು 5 ಲಕ್ಷ ಚಾಲೆಂಜ್ ಮಾಡ್ಕೊಂಡ್ ಬರ್ಲಿ ಸರ್. ಹಿಂಗ್ ಕೂತ್ಕೊಂಡು ತೋರಿಸ್ತೀನಿ ಸರ್, ಎಣಿಸ್ಕೊಳ್ಳಿ ಸರ್. ಅವ್ರನ್ನ ಅಫಿಷಿಯಲ್ ಆಗಿ ಕರೆದಿದ್ರು, ನನ್ನ ಕಾಟಾಚಾರಕ್ಕೆ ಹಿಂದಿನ ದಿವಸ ಹೋಗಿದ್ಕೆ ಕರೆದಿದ್ರು. ಸರ್ಗೆ ಗೊತ್ತಿಲ್ವಾ? ಇಲ್ಲ ಸರ್, ಇನ್ನ ಹೇಳಿ. ಮತ್ ಬಂದಾಗ ನಾಯಲ್ಲಿ ಅಂದ್ರೆ ಸಾಧು ಪ್ರಾಣಿಗಳು ಅಂದ್ರೆ ನಂತರ ಟೆರರ್ ಇಲ್ಲ. ಅಲ್ಲಲ್ಲ, ಎಲ್ಲಿದ್ದೀರ ಅಲ್ಲೇ ಸರ್, ಅಲ್ಲೇ ಒಂದೇ ಒಂದ್ ಬೈಟ್ ಅಂದ್ಬಿಟ್ಟು 100 ಚಾನಲ್ ಬಂದ್ಬಿಡುತ್ತೆ ಸರ್. ನ್ಯೂಸ್ ಅಲ್ಲೇ ಹಾಕ್ಸ್ಬಿಟ್ಟು ಹುಡ್ಕೊಡ್ತೀನಿ. ಸರಿ ಸರ್, ಓಕೆ ಸರ್. ಈಗ ನಂದು ಅದು ಅಲಸ್ಕನ್ ಮೇಲೆ ಮುಟ್ ಕಳ್ತನ ಆಗಿತ್ತಲ್ಲ, ಅರ್ಧ ಗಂಟೆಗೆ ತಂದ್ ಕಳ್ಳ ತಂದ್ ಬಿಟ್ಬಿಟ್ಟು ಟಿವಿಲೆಲ್ಲ ಬರ್ತಿದ್ದಂಗೆ. ಸರ್ ನಮಸ್ತೆ, ಹೆಂಗಿದ್ದೀರಾ? ಎಲ್ಲಿ ಪತ್ತೆನೇ ಇಲ್ಲ, ಫೋನ್ ಇಲ್ಲ ಈ ನಡುವೆ. ಏನ್ ಸರ್? ಬಿಗ್ ಬಾಸ್ ಅಲ್ಲಿ ನೋಡಿದ್ರಾ? ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ. ಎಲ್ಲಿ ಇಟ್ಕೊಂಡಿದ್ದೀರಾ ಫೋನು? ಫೋನ್ ಜೋರಾಗಿ ಬರ್ತಾ ಇಲ್ಲ. ಬಿಗ್ ಬಾಸ್ ಅಲ್ಲಿ ನೋಡಿದೆ ನಿಮ್ನ. ಹೌದಾ? ಅದೇ ಫೋನೇ ಇಲ್ಲ ಅದಾದ್ಮೇಲೆ. ಹಾ ಸರ್. ಸರ್ ನಮ್ದು ಅಕ್ಕಿ ನಾಯಿ ಮಿಸ್ ಔಟ್ ಸರ್. ಅಸ್ಕಿ ನಾಯಿ ಕಳ್ದೋಗಿದ್ಯಾ? ಹಾ ಸರ್. ಎಲ್ಲಿಂದ ಅಷ್ಟು ದೊಡ್ಡ ಕಾಂಪೌಂಡ್ ಅದೇಂಗ್ ಕಳ್ದೋಯ್ ಸರ್? ಇಲ್ಲ ಸರ್, ಆಚೆ ಮೊನ್ನೆ 21 ತಾರೀಕು ಮಳೆ ಬಂದಿದೆ. ಹಾ, ಮಳೆ ಬಂದಾಗ ಯಾವ್ದು ಗಂಡ ಹೆಣ್ಣ ಕಳ್ದೋಗಿದ್ದು? ಗಂಡು ಸರ್. ಕತ್ಕೊಂಡ್ ಹೋಗಿರ್ತಾರ ಸರ್, ಅಷ್ಟು ಹೈಬ್ರಿಡ್ ಅಂತ ಯಾರು? ಸರ್ ಅದೇ ಸರ್, ಇಲ್ಲ ಅದು ಏನಾಗಿದೆ ಅಂದ್ರೆ ಹಾ, ಅವತ್ತು ಮಳೆ ಬಂದಿದೆ. ಓಕೆ. ನಮ್ ಸಾಹೇಬ್ ಇಲ್ದ ಟೈಮಿಗೆ ಏನ್ ಮಾಡಿದ್ರೆ ಡೈಲಿ ಬಿಡಿಸ್ತಾ ಇದೆ ನೈಟ್ ಕಾಂಪೌಂಡ್ ಅಲ್ಲಿ ಮಾತ್ರ ಅಷ್ಟೇ. ಅಲ್ಲ, ಸುತ್ತಲೂ ಗೇಟ್ ಕಾಂಪೌಂಡ್ ಇದೆಯಲ್ಲ ಸರ್? ಇದೆ ಸರ್, ಇದೆ. ಅದು ಏನಾಗಿದೆ ಗೇಟ್ ಒಂದು ಮೋರಿ ಇದೆ, ಸೆಕ್ಯೂರಿಟಿ ರೂಮ್ ಇದೆ ಅಲ್ವಾ, ಹೌದು. ಆ ಗೇಟ್ ಅಲ್ಲಿ ಒಂದು ಮೋರಿ ಇದೆ ಸರ್. ಮೋರಿಯಿಂದ ಹೊಟ್ಟೋಗಿದ್ಯಾ? ಆ ಮೋರಿ ಆಚೆ ಹೊರಟಾಗಿದೆ ಸರ್. ಅಲ್ಲ, ನೀರಲ್ಲಿ ಗಿಚ್ಕೊಂಡು ಹೋಗ್ಬಿಟ್ಟಿದ್ರೆ? ಇಲ್ಲ ಸರ್ ಆಚೆ ಹೋಗಿ ಆಮೇಲೆ ಅಲ್ಲ, ನೀವು ಅವತ್ತೇ ಫೋಟೋ ಕಳ್ಸಿದ್ರೆ ಗ್ರೂಪ್ ಅಲ್ಲಿ ಬಿಟ್ಟು ಹುಡ್ಕೊಟ್ ಬಿಡ್ತಿದ್ನಲ್ಲ ಸರ್. ಅಷ್ಟು ಹೈಬ್ರಿಡ್. ಸರ್ ಅದೇ ಹೇಳ್ತೀನಿ ನೋಡಿ ಸರ್, ಅದು ಏನಾಗಿದೆ ಆಚೆ ಹೋಗಿದೆ ಸರ್. ಅದು ಹಾ, ಆಚೆ ಹೋಗಿ ತಿರ್ಗಿ ಬಂದಿದೆ, ಹೊರಗಡೆ ಬರಕ್ ಆಗಿಲ್ಲ. ಓಕೆ. ಗೇಟ್ ಹತ್ರ ನಿಂತಿದೆ. ಹಾ, ಯಾರೋ ಒಂದ್ 3 ಜನ ಬಂದಿದ್ದಾರೆ ಸರ್, ಬಂದು ಹಿಡ್ಕೊಂಡು ಹೋಗಿದ್ದಾರೆ ಸರ್ ಅದನ್ನ. ಅದೇ ಸರ್, ಆಚೆ ಅಂತ ಬ್ರೀಡ್ ನೋಡಿದ್ರೆ ಇದ್ ಮಾಡ್ತಾರೆ. ಎಷ್ಟು ವರ್ಷ ಆಯ್ತು ನಾನು ಕೊಟ್ಟಿ ಅದ್ ಎರಡೂನು? 6 ವರ್ಷ ಆಯ್ತು ಸರ್. 6 ವರ್ಷ. ಅಯ್ಯೋ, ಏನ್ ಸರ್ ಅಷ್ಟು ಹೈಬ್ರಿಡ್ ನ ಮಿಸ್ ಮಾಡಿದೀರಾ. ಶ್ರೀರಾಮುಲು ಸರ್ ಬಂದಿದ್ರಾ? ಹಾ ಸರ್ ಬಂದಿದ್ರು ಸರ್. ಅಯ್ಯೋ, ಮತ್ ನನ್ಗೊಂದ್ ಫೋಟೋ ಕಳ್ಸಿದ್ರೆ ಬ್ರೀಡರ್ಸ್ ಅಲ್ಲಿ ಇಲ್ಲಿ ಕಳ್ತನ ಮಾಡಿರೋದು ಇಟ್ಕೊಂಡಿರ್ತಾರೆ ಸರ್. ಹುಡ್ಕೊಟ್ ಬಿಡ್ತಿದ್ನಲ್ಲ ಸರ್ ಗ್ರೂಪ್ ಅಲ್ಲಿ ಹಾಕ್ಬಿಟ್ಟು. ಕಳಿಸಿ ನೋಡಿ ಸರ್, ನೀವ್ ಫೋಟೋ ಕಳ್ಸಿ ಸರ್, ಇವಾಗ ಎರಡೂದು ಕಳ್ಸಿ. ಅದು ಗಂಡದು ಮಾತ್ರ ಸಪ್ರೇಟ್ ಕಳ್ಸಿ. ನಾನು ಗ್ರೂಪ್ ಅಲ್ಲಿ ಹಾಕ್ಬಿಟ್ಟು ಮಿಸ್ಸಿಂಗ್ ಅನ್ಬಿಟ್ಟು ಇದು ಮಾಡ್ತೀನಿ ಸರ್. ಏನ್ ಸರ್, ಮಿನಿಸ್ಟರ್ ಮನೆಯದಾಗಿ 5 ನಿಮಿಷಕ್ಕೆ ಸಿಕ್ಬಿಡ್ತಿತ್ತಲ್ಲ ಸರ್, ನೀವು ಅವತ್ತೇ ಹೇಳಿದ್ರೆ ನಂಗೆ. ಅದು ಬ್ರೀಡರ್ಸ್ ಇವ್ರು ಇಟ್ಕೊಂಡ್ಬಿಟ್ಟಿರ್ತಾರೆ ಕ್ರಾಸಿಂಗ್ ಅಷ್ಟು ಹೈಬ್ರಿಡ್ ಅಂತ. ಹಾ ಸರ್. ಚೆನ್ನಾಗ್ ಬಂದಿತ್ತು, ಸೂಪರ್ ಆಗಿತ್ತು. ಹಾ ಸರ್, ಚೆನ್ನಾಗಿದೆ ಸರ್. ಹಾ. ಬೇಜಾರ ಸಾರಿನ ಸರ್ ಹತ್ರ ಹೇಳಕ್ ಹೋಗಿಲ್ಲ ಸರ್. ಸರ್ಗೆ ಗೊತ್ತಿಲ್ವಾ? ಇಲ್ಲ ಸರ್, ಇನ್ನ ಹೇಳಿ. ಮತ್ ಬಂದಾಗ ನಾಯಲ್ಲಿ ಅಂದ್ರೆ? ಅದೇ ಸರ್, ಇವಾಗ ಕಂಪ್ಲೇಂಟ್ ಮಾಡಿದ್ದೀನಿ ಸರ್. ಸರ್ ಎಷ್ಟ್ ದಿನ ಆಗಿದೆ ಕಳ್ತನ ಆಗಿ, ಅಂದ್ರೆ ಓಡೋಗಿ? ಅದು ಓಡೋಗಿ ಸರ್ 21 ನೈಟ್ ಸರ್ ಹೋಗಿರೋದು. ಎಷ್ಟನೇ ತಾರೀಕು? 21 ನೈಟ್ ಸರ್. 21 ನೈಟಾ? ಹೌದು ಸರ್. ಸರ್ ನೀವು ಫೋಟೋ ಕಳ್ಸಿ, ನಾನು ಗ್ರೂಪ್ ಇದೆ ಅದ್ರಲ್ಲೆಲ್ಲ ಹಾಕ್ಬಿಟ್ಟು ನಾನು ಒಂದ್ ದಿವಸದಲ್ಲಿ ಹುಡ್ಕೊಡ್ತೀನಿ ನಾನು. ಹಾ ಸರ್, ಓಕೆ ಸರ್. ಹಾ, ಖಂಡಿತ. ಇವಾಗ್ಲೇ ಬೇಕಾದ್ರೆ ನ್ಯೂಸ್ ಅಲ್ಲೇ ಹಾಕ್ಸ್ಬಿಟ್ಟು ಹುಡ್ಕೊಡ್ತೀನಿ. ಸರಿ ಸರ್, ಓಕೆ ಸರ್. ಈಗ ನಂದು ಅದು ಅಲಸ್ಕನ್ ಮೇಲೆ ಮುಟ್ ಕಳ್ತನ ಆಗಿತ್ತಲ್ಲ, ಅರ್ಧ ಗಂಟೆಗೆ ತಂದ್ ಕಳ್ಳ ತಂದ್ ಬಿಟ್ಬಿಟ್ಟು ಟಿವಿಲೆಲ್ಲ ಬರ್ತಿದ್ದಂಗೆ. ಹಾ ಸರ್. ಹಾ, ಅಯ್ಯೋ ಏನ್ ಸರ್ ಅಷ್ಟು ಹೈಬ್ರಿಡು. ಇನ್ನೂ ಒಂದ್ 10 ವರ್ಷ ಬದುಕಿರೋದು ಸರ್ ಅದು. ನನಗೆ ಏನು ಹೇಳಕ್ ಆಗ್ತಿಲ್ಲ ಸರ್, ಯಾರ ಹತ್ರ ಅಲ್ಲ, ಶ್ರೀರಾಮುಲು ಸರ್ ಬಂದೇ ಇಲ್ವಾ ಅವತ್ತಿಂದ ಮನೆಗೆ? ಸರ್ ಬಂದಿದ್ರು, ಮೊನ್ನೆ ಸ್ಯಾಟರ್ಡೆ ಬಂದು ಹೋದ್ರು. ಹಾ. ಏನು ಹೇಳಿಲ್ಲ ಸರ್, ಯಾಕಂದ್ರೆ ಅಕ್ಕ ಹುಡುಕಾಟದಲ್ಲಿದ್ದೆ. ಓಕೆ. ಹಂಗ್ ಹುಡ್ಕುದ್ರೆ ಸಿಗಲ್ಲ ಸರ್. ಹಂಗ್ ಹುಡ್ಕುದ್ರೆ ಅದು ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತದೋ. ನೀವು ಫೋಟೋ ಕಳ್ಸಿ, ನಾನು ಗ್ರೂಪ್ ಅಲ್ಲಿ ಬಿಟ್ಕೊಂಡು 2-3 ದಿವಸದಲ್ಲಿ ಹುಡ್ಕೊಡ್ತೀನಿ ನಿಮ್ಗೆ. ಅದೇ ಸರ್, 2 ಸತಿ ಆಚೆ ಹೋಗಿ ಸರ್ ಅದು. ಅಲ್ಲ, ಆಚೆ ಹೋಗಿದೆ ಅಂದ್ರೆ ಅದು ಕ್ರಾಸಿಂಗ್ ಹುಚ್ಚಿರುತ್ತಲ್ಲ ಸರ್, ಯಾವ್ದೋ ನಾಯಿಂದ ಓಡ್ಬಿಟ್ಟಿರುತ್ತೆ. ಆಮೇಲೆ ಯಾರೋ ನೋಡ್ಬಿಟ್ಟು ಅಷ್ಟು ಹೈಬ್ರಿಡ್ ಅಂತ ಇಟ್ಕೊಂಡ್ಬಿಟ್ಟಿರ್ತಾರೆ. ಇದೆ ಸರ್, ಆತರ ಇಲ್ಲ ಸರ್ ಅದು. ಹಾ, ಅಲ್ಲಿ ನಮ್ದು A2B ಹೋಟ್ಲ್ ಹತ್ರ ಪಕ್ಕದ ಒಂದು ಗ್ಯಾರೇಜ್ ಇದೆ, ಅಲ್ಲಿ ಹೋಗಿ ಬಂದು 2 ಸತಿ ಹಂಗೆ ಬಂದಿತ್ತು ಸರ್ ಅದು. ಇದು A2B ಹೋಟ್ಲ್ ಹತ್ರ ದೇವನಹಳ್ಳಿ ರೋಡ್. ಹಾ ಸರ್, ಮನೆ ಪಕ್ಕನೆ ಅಲ್ಲೇನೆ. ಹಾ ಸರ್. ಹೋಗಿ 2 ಸತಿ ಬಂದಿತ್ತು, ಒಳ್ಳೆ ಹಂಗೆ ಹಿಂದೆ ಕಾಂಪೌಂಡ್ ಬಂದಿತ್ತು ಸರ್. ಅದು ಮಾತು ಬಂದಿತ್ತು. ಓಕೆ. ಇದ್ರ ಮೇಲೆ ಏನ್ ಮಾಡಿದ್ರೆ ನನ್ನ ಬರುತ್ತೆ ಅನ್ಬಿಟ್ಟು ಅವತ್ತು ನನಗೆ 2-3 ಗಂಟೆ ಸೆಕ್ಯೂರಿಟಿ ಫೋನ್ ಮಾಡಿದ್ರು, ನನಗೆ ಈಗ ಆಗಿದೆ, ನಾಯಿ ಹೋಗಿದೆ ಅಂತ. ಓಕೆ. ಅವಾಗ
ಅವತ್ತು ನೈಟ್ ಸರ್ ಹುಡುಕಿದ್ರಿ ಕಾಣ್ತಿಲ್ಲ. ನೈಟ್ ಎಲ್ಲ ಸುಮಾರು ಹುಡುಕಿದ್ರು ಸಿಕ್ಕಿದೆ. ಆಮೇಲೆ ಬೆಳಗ್ಗೆ ಶನಿವಾರ ಹುಡುಕಿದ್ರೆ ಸಿಕ್ಕಿಲ್ಲ. ಶನಿವಾರ ನೈಟ್ ಏನ್ ಮಾಡಿದೆ, ದೇವಸ್ಥಾನ ಸಿಸಿ ಫುಟೇಜ್ ಚೆಕ್ ಮಾಡೋದು. ಅವಾಗ ಗೊತ್ತಾಯ್ತು ನನಗೆ 11 ಗಂಟೆನಲ್ಲಿ ಬಂದಿದ್ದಾರೆ. 11 ಬಂದಿದ್ರು ಸರ್. ಅವ್ರು 4 ಜನ ಬಂದಿದ್ರು. 11 ಜನ ಸರ್ 5 ನಿಮಿಷಕ್ಕೆ ಹುಡ್ಕೊಡ್ತೀನಿ ಸರ್. ಆ 3 ಜನದ ಫೋಟೋನು ಇದ್ರೆ CCTV ಕಳ್ಸಿ. ಸರ್ ಫೋಟೋ ಕಾಣ್ತೇವೆ ಸರ್. ಫೋಟೋನ ಅಲ್ಲ, ತೊಂದ್ರೆ ಇಲ್ಲ, ಬೇಡ, ನೀವು ನಾಯ್ತು ಫೋಟೋ ಕಳ್ಸಿ, ನಾನು ಗ್ರೂಪಲ್ಲಿ ಬಿಟ್ಬಿಟ್ಟು 2 ದಿವಸದಲ್ಲಿ ಹುಡ್ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬಾಯ್ ಸರ್. ಸರ್ ಏನ್ ಅನ್ನಿಸ್ತು ಸರ್? ಅಲ್ಲ, ಈಗ ಅನ್ಸಿದ್ರೆ ಅಲ್ಲ, ನೀವ್ ಹೇಳದ್ ನಿಜ. ನಾವು ನನಗೆ ಅಲ್ಲ ಸರ್, ಒಂದೊಂದು ಯಾರು ಡೌಟ್ ಪಡ್ತಾರೆ 5,000 ನ್ಯೂಸ್ ಚಾನಲ್, 125 ದೇಶ, ಇದನ್ನು ವಿತ್ ಲಿಂಕ್ ಸಮೇತ ಅವರು 5 ಲಕ್ಷ ಚಾಲೆಂಜ್ ಮಾಡ್ಕೊಂಡು ಬರ್ಲಿ ಸರ್. ಹಿಂಗ್ ಕೂತ್ಕೊಂಡು ತೋರಿಸ್ತೀನಿ ಸರ್, ಎಣಿಸ್ಕೊಳ್ಳಿ ಸರ್. ಅವರು ಈಗ ನಾಯಿ ಕಳೆದೋಗ್ಬಿಟ್ಟಿದೆಯಲ್ಲ, ನೀವು ಮಾಡಿದ್ದು ನಮಗ್ ಪ್ರೂವ್ ಮಾಡೋದಕ್ಕೆ. ಅದು ನನ್ಗೆ ಕಡ್ಲೆಪುರಿ ತರ ಕೆಲಸ ಸರ್. ಯಾಕಂದ್ರೆ ಒಂದು 8 ಕೋಟಿ ನಾಯಿ ಅಂತ ಅಲಸ್ಕಾನ್ ಮ್ಯಾಲೆಮುಟ್ ಅನ್ನೋದು ಕಳೆದೋಯ್ತು ಸರ್. ಅದೇನಾಗಿದೆ, ಒಂದ್ ಮನೆಗೆ ಟರ್ಮ್ಸ್ ಬಿಟ್ಟಿದೆ ಹನುಮಂತ್ ನಗರಲ್ಲಿ ಸರ್. ಅವರು ಸಾಧು ಪ್ರಾಣಿಗಳು, ಅಂದ್ರೆ ನಂತರ ಟೆರರ್ ಇಲ್ಲ. ಈಗ ಹನುಮಂತ್ ನಗರ ಅಲ್ಲಿ ಒಂದು ಹುಡುಗ, ಅವರಪ್ಪ ತುಂಬಾ ಸಾಧು ಪ್ರಾಣಿಗಳು, ಅಂದ್ರೆ ಬ್ರಾಹ್ಮಣರು ಇರ್ತಾರಲ್ಲ ಸಾಫ್ಟ್ ಆಗಿ, ಆತರ ಅವ್ರ ಮನೆಗೆ ನಾಯಿ ಕೊಟ್ಟಿರ್ತೀನಿ. ಅದು ತುಂಬಾ ಕಾಸ್ಟ್ಲಿ ನಾಯಿ, ಅಲಸ್ಕಾನ್ ಮ್ಯಾಲೆಮುಟ್ ಅಂತ. ಹಸ್ಕಿ ತರನೇ, ಅದಕ್ಕಿಂತ ಒಂದು 5 ಟೈಮ್ಸ್ ದೊಡ್ಡದಿರುತ್ತೆ. ಹಸ್ಕಿ ಬಂದು 28 kg ಆದ್ರೆ ಅದು 80 kg ಇರುತ್ತೆ. ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಆದ್ರೆ ನೋಡಕ್ ಹಸ್ಕಿ ತರನೇ ಇರುತ್ತೆ, ದೊಡ್ಡ ಸೈಜ್ ಇರುತ್ತೆ. ನೋಡಿದವ್ರಲ್ಲ ಹಸ್ಕಿ ತರನೇ ಇದೆ, ಹಸ್ಕಿ ತರ ಇದೆ ಅಂತ. ಯಾಕಂದ್ರೆ ಲೈವ್ ಆಗಿ ನೋಡಿದಾಗ ಗೊತ್ತಾಗುತ್ತೆ ಡಿಫ್ರೆನ್ಸ್. ಅಷ್ಟು ಡಿಫ್ರೆನ್ಸ್ ಇರುತ್ತೆ ಅಲಸ್ಕಾನ್ ಮ್ಯಾಲೆಮುಟ್ಗೂ ಹಸ್ಕಿಗೂ. ಅದು ಏನಂದ್ರೆ, ಒಬ್ರು ಮನೆಗೆ ಟರ್ಮ್ಸ್ ಕೊಟ್ಟಿರ್ತೀವಿ ಸರ್. ಅಲ್ಲಿಂದ ನಾನು ಡಾಗ್ ಶೋಗೆ, ಫ್ಯಾಷನ್ ಶೋಗೆಲ್ಲ ಕರ್ಕೊಂಡು ಹೋಗ್ತಾ ಇರ್ತೀನಿ. ಒಬ್ಬ ಆಟೋ ಡ್ರೈವರ್ ನೋಡ್ಕೊಂಡು ಕದ್ದು ಬಿಡ್ತಾನೆ ಸರ್. ಅದು ಬಂದು LIC ಕಾಲೋನಿ, ಜಯನಗರ ಸರ್. ಅಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಚಿಕ್ಕ ಮನೆ ಇದೆಯಲ್ಲ ಸರ್, ಅಲ್ಲಿ ಆ ನಾಯಿನ ಇಟ್ಕೊಂಡಿರ್ತಾರೆ. ಅದ್ರ ನನಗೆ ಗೊತ್ತಾದ್ಮೇಲೆ ಇದು ಸ್ಟೋರಿ ಹೇಳ್ತಾರೆ, ನನಗೆ ಮುಂಚೆ ಗೊತ್ತಿರಲ್ಲ. ನಾನು ಡಾಗ್ ಶೋ ಇದೆ, ಫಂಕ್ಷನ್ ಇದೆ, ನಾನು ಕರ್ಕೊಂಡು ಹೋಗ್ಬೇಕು ಅಂತ ನಾನು ಫೋನ್ ಮಾಡ್ತಾ ಇರ್ತೀನಿ. ಅವ್ರು ಬಂದು ನಾವು ಕೃಷ್ಣಗಿರಿಲಿ ಇದೀವಿ, ಅಲ್ಲಿದೀವಿ, ಇಲ್ಲಿದೀವಿ ಅಂತ ಅವಾಯ್ಡ್ ಮಾಡ್ತಾ ಇರ್ತಾರೆ. ಕಾರಣ ಏನಂದ್ರೆ, ಕಾಡ್ಲಿ ನಾಯಿ ಕಳೆದೋಗಿದೆ, ಇವಾಗ ಅವ್ರಿಗೆ ಮಾತಾಡಿದ್ರೆ ಆಮೇಲೆ ಕಾಸು ಕಟ್ಕೊಡ್ಬೇಕು, ಕಾಸು ಕೇಳ್ತಾರೆ ಅಂತ ಹೆದರ್ಕೊಂಡು ಅವರೇ ಹುಡ್ಕೊಂಡು ಕೂತಿದ್ದಾರೆ. ಆದ್ರೆ ಆತರ ಹುಡುಕಿದ್ರೆ ಸಿಗಲ್ಲ. ನಾನು ಯಾವಾಗ ಇವ್ರಿಗೆ ಡೌಟ್ ಬಂತು, ಅದು ಕೃಷ್ಣಗಿರಿಲಿರ್ಲಿ ಎಲ್ಲಾರ ಇರ್ಲಿ, ನಿಮ್ಮ ಅಡ್ರೆಸ್ ಕೊಡಿ, ನಾನು ನಾಳೆ ಬೇಕೇ ಬೇಕು. ಯಾಕಂದ್ರೆ ನಾನು ಅಲ್ಲಿ ದುಡ್ಡು ತಗೊಂಡ್ಬಿಟ್ಟಿರ್ತೀನಿ ಸರ್ ಹೋಗೋದಕ್ಕೆ, ಫಂಕ್ಷನ್ಗೆ ಅಟೆಂಡ್ ಮಾಡಕ್ಕೆ. ಅಲ್ಲಿ ಕೃಷ್ಣಗಿರಿ ಇದ್ರು, ಮಧ್ಯರಾತ್ರಿ ಆದ್ರೂ ಬಂದು ನಾನು ಅಲ್ಲಿ ಎತ್ಕೊಂಡು ಬೆಳಗ್ಗೆ ನಾನು ಹೋಗ್ಲೇಬೇಕು ಅಂತ ಫೋರ್ಸ್ ಮಾಡ್ತೀನಿ. ಅವಾಗ ಅವನ್ ಏನ್ ಮಾಡ್ತಾನೆ, ನಮ್ ಡ್ಯಾಡಿ ಮಾತಾಡ್ತಾರೆ ಅಂತ ಕೊಡ್ತಾನೆ. ಅಂದ್ರೆ ಅಷ್ಟು ಸಾಫ್ಟ್ ಹುಡುಗರು ಅವ್ರು. ಅವ್ರ ಡ್ಯಾಡಿ ಹೇಳ್ತಾರೆ, ಇಲ್ಲ ಸರ್ ಕಳೆದೋಗ್ಬಿಟ್ಟಿದೆ, 1 ತಿಂಗಳಾಯ್ತು, ನಾವು ಹುಡುಕ್ಬಿಟ್ಟು ಕೊಡ್ತೀವಿ ಸರ್, 1 ವಾರ ಟೈಮ್ ಕೊಡಿ ಅಂತಾರೆ. ಸರ್ ನೀವು ಯಾಕೆ ಸರ್ ನನಗೆ ಹೇಳಲಿಲ್ಲ? ಕಳೆದೋಗಿದ್ದ ದಿವಸನೇ ಹೇಳಿದ್ರೆ ಅರ್ಧ ಗಂಟೆಗೆ ತರಿಸ್ತೀನಿ ಸರ್, ಆ ಕೆಪಾಸಿಟಿ ನನಗಿದೆ ಸರ್. ನೀವೇನು ಮಾಡಬೇಡಿ, ಈಗ ಸೀದೋಗಿ ಹನುಮಂತ್ ನಗರಿಗೆ ಹೋಗ್ಬಿಟ್ಟು ಒಂದು ಕಳ್ತನ ಆಗಿದೆ ಅಂದ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಕಂಪ್ಲೇಂಟ್ ಕಾಪಿನ ನನಗೆ ಕಳಿಸಿ ಸರ್ ಅಂದ್ಬಿಟ್ಟು, ನನ್ನ ಹತ್ರ ಅದ್ರ ಫೋಟೋ ಎಲ್ಲ ಇತ್ತಲ್ಲ ಸರ್, ಗ್ರೂಪಲ್ಲಿ ಬಿಟ್ಟೆ ಸರ್. ಗ್ರೂಪ್ ಅಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀರಾ? ಇಲ್ಲ, ನಂದು ಡಾಗ್ ಬ್ರೀಡರ್ಸ್ ಗ್ರೂಪ್ ಇದೆ. ಡಾಗ್ ಬ್ರೀಡರ್ ಪರ್ಟಿಕ್ಯುಲರ್ ಗ್ರೂಪ್ ಇದೆ ಸರ್. ಮೊಬೈಲ್ ಅವ್ರಿಗೆ ಏನಾಗುತ್ತೆ, ನೀವು ಏನಾದ್ರೂ ಎಲ್ಲೋದ್ರೂ ಬ್ರೀಡರ್ಗೆ ಹೋಗಿರುತ್ತೆ, ಅಪ್ಪಿ ತಪ್ಪಿ ಮಾರಿದ್ರು ಕೂಡ ಗೊತ್ತಿರುತ್ತೆ. ಇವಾಗ ಸ್ಟೋರಿ ಕೇಳಿ ನೀವೇ ಆಶ್ಚರ್ಯ ಆಗ್ಬಿಡ್ತೀರಾ ಸರ್. ಇವ್ರು 1 ತಿಂಗಳಿಂದ ಹುಡುಕಿದ್ರು ಸಿಕ್ಕಿಲ್ಲ ಸರ್. ನಾನು ಬರೀ ಹೇಳ್ದೆ, ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಕಂಪ್ಲೇಂಟ್ ಕಾಪಿನ ಫೋಟೋ ಹೊಡೆದ್ಬಿಟ್ಟು ನನ್ನ ಹೆಸರೇ ಹೇಳ್ಬಿಟ್ಟು, ಸತೀಶ್ ಅವ್ರದೇ ಇಸ್ಕೊಂಡಿದ್ದೆ, ಹಿಂಗ್ ಮೋಸ, ಹಿಂಗ್ ಕಳ್ತನ ಆಗಿದೆ ಅಂತಾನೆ ಕಂಪ್ಲೇಂಟ್ ಕೊಟ್ಬಿಟ್ಟು ನನಗೊಂದು ಕಾಪಿ ಕಳಿಸಿ ಸರ್ ಅಂತ ಅಂದೆ. ಅವ್ರು ಕಾಪಿ ಕಳಿಸಿದ್ರು ಸರ್. ನಾಯಿ ಫೋಟೋ ಸಮೇತ FIR ಕಾಪಿ ಹಾಕ್ಬಿಟ್ಟು, ಕಂಪ್ಲೇಂಟ್ ಕಳ್ತನ ಆಗಿದೆ ಅಂತ ಕಾಪಿ ಹಾಕ್ಬಿಟ್ಟು ಬಿಟ್ಟೆ ಸರ್. ಬಿಟ್ಟು 1/4 ಗಂಟೆಗೆ ಒಂದು ಫೋನ್ ಬರುತ್ತೆ ಸರ್. ಅವನು ಒಳ್ಳೆಯವನು. ಅವ್ನು ಫೋನ್ ಮಾಡಿ ಏನು ಹೇಳ್ತಾನೆ, ಸರ್ 100% ನಿಮ್ಮದೇ ನಾಯಿ ಸರ್, LIC ಕಾಲೋನಿಲಿದೆ, ಬನ್ನಿ ಸರ್ ಅಂತಾನೆ. 9:30 ರಾತ್ರಿ, ನಾನು ಒಂದು 9:15 ಬಿಟ್ಟಿರ್ತೀನಿ, 10:00 ಓಡೋಗ್ತೀವಿ ಸರ್. ಅಲ್ಲಿ ನಾನು ಬಿಟ್ಟಾಗ ಇರುತ್ತೆ ನಾಯಿ. ಹೋಗೋ ಅಷ್ಟೊತ್ತಿಗೆ ಮನೇನೂ ಬೀಗ, ನಾಯಿನೂ ಇಲ್ಲ, ಓಡ್ಬಿಟ್ಟಿರ್ತಾರೆ. ಮನೆಯಿಂದ ಅಕ್ಕಪಕ್ಕ ಎಲ್ಲ ವಿಚಾರಿಸ್ತೀನಿ, ಫೋಟೋ ತೋರಿಸ್ತೀನಿ. ಇದೆ ಸರ್, ಇದೇ ಮನೇಲಿ ಇತ್ತು ಸರ್, ಇವಾಗವರೆಗೂ ಇತ್ತು ಸರ್, ನೋಡಿ ಎಲ್ಲ ಲೈಟ್ ಆಫ್ ಮಾಡಿ ಬೀಗ ಹಾಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಚಿಕ್ಕ ಮನೆ, ಬಡವ್ರ ಮನೆ, ಅಂದ್ರೆ ಆಟೋ ಡ್ರೈವರ್ ಕ್ವಾಲಿಟಿ ಮನೆ. ಅಕ್ಕಪಕ್ಕ ಎಲ್ಲ ಕೇಳ್ತೀನ, ಕನ್ಫರ್ಮ್ ಆಯ್ತು, ಜಾಗ ಇದಾದ್ರೆ ಸಾಕ್ಬಿಡಿ, ನಾಯಿ ಸಿಕ್ತಂಗಲ್ವಾ ಲೆಕ್ಕ ಅಂತ. ಅವನಿಗೆ ಕರ್ಕೊಂಡು ಹೋದವನಿಗೆ ತುಂಬಾ ಥ್ಯಾಂಕ್ಸ್, ಇಷ್ಟೇ ಸಾಕು ಬಿಡು ಅಂತ ಹೇಳ್ತೀನಿ. ಆದ್ರೆ ನಾಯಿ ಇಲ್ಲ, ಅವನು ಅಲ್ಲಿವರೆಗೂ ಇದ್ದು ಎತ್ಕೊಂಡು ಹೊಟ್ಟೋಗಿರ್ತಾನೆ. ಆಮೇಲೆ ಅಕ್ಕಪಕ್ಕ ಅವರು ಯಾರ್ಯಾರು ಹೇಳಿರ್ತಾರಂತೆ, ಈ ತರ ನಾಯಿ ಸತೀಶ್ದೇ ಇರುತ್ತೆ, ಕೊಟ್ಬಿಡೋರ್ಗೆ, ವಾಪಸ್ ಕೊಟ್ಬಿಡೋರು ಸರಿ ಇಲ್ಲ, ಡೇಂಜರು, ಬೇಡ, ಅವ್ರ ಸವಾಸ ಬೇಡ ಅಂತ ಎಲ್ಲ ಹೇಳಿದ್ರು. ಬಂದಾಗ ನೋಡ್ಕೊಳ್ಳೋಣ ಅಂತ ಹಂಗೆ ಇಟ್ಕೊಂಡಿದ್ದಾನೆ. ಅದೇನಾಯ್ತು,
ನನಗೆ ಪಿತ್ತ ನೆತ್ತಿಗೇರ್ಬಿಡ್ತು. ಅವ್ನು ಓಡೋಗಿದ್ಕೆ ಇನ್ನ ಪಿತ್ತ ನೆತ್ತಿಗೇರ್ತು. ಆದ್ರೆ ಮನೆ ಗೊತ್ತಾಗೋಯ್ತಲ್ಲ, ಏನ್ ಮಾಡಿದೆ, ಬೆಳಿಗ್ಗೆ ಎದ್ದು ಒಂದೇ ಒಂದು ಚಾನಲ್ಗೆ ಅದನ್ನ ಕಳಿಸ್ದೆ ಸರ್. ಅವ್ರ ಮನೆ ಬಾಗ್ಲಿಗೆ ಓಡ್ ಬಂದ್ಬಿಟ್ರು. ನನ್ಗೆ ಅವತ್ತು ದೊಡ್ಡಾಲ್ಮರ ಹತ್ರ ಸಂಜು ಅಂತ ಅವ್ರದ್ದು ಒಂದು ಊರ್ ಫಂಕ್ಷನ್ಗೆ ಗೆಸ್ಟ್ ಆಗಿ ಕರೆದಿರ್ತಾರೆ. ಆಗಿನ ಕಾಲದಲ್ಲೂ ಗೆಸ್ಟ್ ಆಗಿ ಕರೆಯೋರು ಚಿಕ್ಕದು, ಈಗ ಸ್ವಲ್ಪ ದೊಡ್ಡದು. ಅಲ್ಲಿಗೆ ಹೋಗ್ತಾ ಇದ್ದೆ ಸರ್. ಮನೆಯಿಂದ ಹಿಂಗ್ ಹೋಗಿದ್ದೆ, ಕಾಮಾಖ್ಯ ಥಿಯೇಟರ್ ಪಾರ್ಕ್ ಇದೆ, ಅಲ್ಲಿ ಬಂದ್ರು ದಿಗ್ವಿಜಯ ಟಿವಿ ಫಸ್ಟ್. ಅವ್ರು ಇಂಟರ್ವ್ಯೂ ಮಾಡಿದ್ರು, ಯಾವ್ದು ನಾಯಿ ಕಳ್ತನ ಆಗಿದೆ ಅಂತ, ಹಿಂಗೆ ಅಂತ ಅಂದೆ. ಅದಕ್ಕೆ ನಾನು ಏನ್ ಹೇಳಿದೆ, ಕಳ್ಳನ್ನ ಹುಡ್ಕೊಟ್ಟವ್ರಿಗೆ 1 ಲಕ್ಷ ಅಂತ ಬಹುಮಾನ ಅಂತ ಹಾಕ್ದೆ. ಅಂದ್ರೆ ಕಳ್ಳ ಕೊಟ್ರೆ ಅಲ್ಲ, ಕಳ್ಳನ್ನ ಹುಡ್ಕೊಟ್ಟವ್ರಿಗೆ ಅವ್ರಿಗೆ ಕೊಡ್ತೀನಿ, ಇವ್ರಿಗೆ ಕೊಡಲ್ಲ ಅಂತ ಹೇಳ್ದೆ ಸರ್. 1 ಲಕ್ಷ ಬಹುಮಾನ ಅಂತ. ನಾನು ಅಲ್ಲಿಂದ ಮುಂದಕ್ಕೆ ಹೋಗೋಷ್ಟೊತ್ತಿಗೆ ಇನ್ನೊಬ್ರು ಚಾನಲ್ ಬಂದ್ರು. ಅಲ್ಲಿಂದ ದೊಡ್ಡಾಲ್ಮರ ಅಂದ್ರೆ ಮೈಸೂರು ರೋಡ್ ಹೋಗ್ತಾ ಇದ್ದೀನಿ, ಅಲ್ಲಲ್ಲೇ ಎಲ್ಲಿದ್ದೀರ ಅಲ್ಲೇ ಸರ್, ಅಲ್ಲೇ ಒಂದೇ ಒಂದು ಬೈಟ್ ಅಂದ್ಬಿಟ್ಟು 100 ಚಾನಲ್ ಬಂದ್ಬಿಡುತ್ತೆ ಸರ್. ಬೇಕಾದ್ರೆ ಎಲ್ಲ ಲಿಂಕ್ ಕಳಿಸ್ತೀನಿ, ನಾನು ಎಷ್ಟು ಕೌಂಟ್ ಹೇಳ್ತೀನಿ ಅಷ್ಟು ಚಾನಲ್ ಪ್ರೂಫ್ ತೋರಿಸ್ತೀನಿ. 8 ಕೋಟಿ ನಾಯಿ ಥೆಫ್ಟ್ ಅಂತ ಹಾಕಿ ಸರ್, ಫುಲ್ ಅದ್ರದ್ದೇ ಬರುತ್ತೆ. ಅದು ಬರೀ ಕರ್ನಾಟಕದಲ್ಲ ಸರ್, ಆಂಧ್ರ, ತಮಿಳ್ನಾಡು, ಬಾಂಬೆ, ಡೆಲ್ಲಿವರೆಗೂ ತೋರಿಸ್ತೀನಿ ಸರ್ ಅದ್ರ ನ್ಯೂಸ್. ಹಂಗ್ ಬರ್ತಾ ನಾನು ಅಲ್ಲಿ ಹೋಗಿ ಊಟಕ್ಕೆ ಕೂರ್ತೀನಿ ಸರ್. ಸರ್ ನಿಮ್ ನಾಯಿ ಮನೆ ಗೇಟಲ್ಲಿ ಕಟ್ಟಿದೀನಿ, ಒಳಗೆ ಹೇಳ್ಕೊಳ್ಳಿ ಸರ್ ಅಂದ್ಬಿಟ್ಟು ಕಳ್ಳ ಕಟ್ಬಿಟ್ಟು ಓಡೋಗಿರ್ತಾನೆ. ಆದ್ರೆ ನಾನು 1 ಲಕ್ಷ ಬಹುಮಾನ ಅಂತ ಹೇಳಿರ್ತೀನಲ್ಲ, ಈ ರಾಜಕೀಯ ಅವರು, ಅದೇ ಶಾಲ್ ಅವ್ರು ಇರ್ತಾರಲ್ಲ, ಅವ್ರ ಪುಡಾರಿಗಳು ಯಾರೋ ಏನ್ ಮಾಡಿದ್ದಾರೆ, ಅವ್ನು ಎದ್ರುಕೊಂಡು ಕಟ್ಬಿಟ್ಟು ಹೋಗಿದ್ದಾನೆ, ಒಟ್ಟೋಗ್ಬಿಟ್ಟಿದ್ದಾನೆ. ನಮ್ಮಮ್ಮ ನಾಯಿ ಇದೆ ಅಂತ ಒಳಗ್ ಕರ್ಕೊಂಡಿದ್ದಾನೆ, ನನ್ನ ಮಗ ಒಳಗ್ ಕರ್ಕೊಂಡಿದ್ದಾರೆ. ಅವನೇನ್ ಮಾಡಿದಾನೆ, ಲೇ 1 ಲಕ್ಷ ಬಹುಮಾನ ಅಂತ ಹೇಳವ್ರೆ, ಮುಟ್ಟಾಳ ನೀನು ಹಂಗೆ ಬಿಟ್ಬಿಟ್ಟಿದ್ಯಲ್ಲ ಅಂದ್ಬಿಟ್ಟು ಅವನ ಜೊತೆ ಬಂದ್ಬಿಟ್ಟು ತಿರ್ಗಾ ಒಂದು ವಿಡಿಯೋ ಮಾಡ್ಬಿಟ್ಟು ಒಂದು ಪ್ರಜಾ ಟಿವಿಗೆ ಯಾರಿಗೋ ಅವ್ರು ಫ್ರೆಂಡ್ ಇರ್ಬೋದೇನೋ, ಸತೀಶ್ ಅವರು 1 ಲಕ್ಷ ಬಹುಮಾನ ಕೊಡ್ತೀನಿ ಅಂದ್ರು, ನಾವು ತಂದು ನಾಯಿ ಕಟ್ಟಿದೀವಿ, ನಮ್ಗೆ ಮೋಸ ಮಾಡ್ತಾ ಇದಾರೆ, 1 ಲಕ್ಷ ಕೊಟ್ಟಿಲ್ಲ ಅಂತ ಸೆಲ್ಫ್ ವಿಡಿಯೋ ಮಾಡ್ಕೊಂಡು ಪ್ರಜಾ ಟಿವಿ ಕಳ್ಸಿದ್ರು. ಅವ್ರು 1 ಚಾನಲ್ ಅಲ್ಲಿ ಸತೀಶ್ ಮೋಸ ಮಾಡಿದ್ದಾರೆ ಅಂತ ಬಿಡ್ತಾರೆ ಸರ್. ಪ್ರಜಾನೋ ಯಾವ್ದೋ ಆ ತರ ಚಾನಲ್ ಯಾವ್ದೋ ಒಂದು ಹೆಸರು, ಅದೇ ಒಂದು ಚಾನಲ್ಗೆ ಅವರು ಅದ್ರದ್ದು ಸೆಲ್ಫಿ ವಿಡಿಯೋ ಮಾಡ್ಕೊಂಡು ಅವ್ರಿಗೆ ಕೊಡ್ತಾರೆ, ಸತೀಶ್ ಅವರು 1 ಲಕ್ಷ ಮೋಸ ಮಾಡಿದ್ದಾರೆ ಹಂಗೆ ಹಿಂಗೆ ಅಂತ. ನನಗೆ ಫೋನ್ ಬರುತ್ತೆ, ಅವನು ಸರ್ ನಾಯಿ ಬಿಟ್ಟಿದೀವಿ, ಎಲ್ಲಿ 1 ಲಕ್ಷ ಅಂತ. ಹೌದಪ್ಪ, ನೀನ್ ಯಾರು ಅಂತ ಕೇಳ್ತೀನಿ. ನಾನು ಅವ್ರ ಫ್ರೆಂಡು ಅಂತಾರೆ. ಹೌದಾ, ನಾಯಿ ಬಿಟ್ಟಿದ್ ಯಾರು ಅಂತ ಕೇಳ್ತೀನಿ. ಅವ್ರು ತಂದು ಬಿಟ್ಟಿದ್ರು ಅಂತ. ನೀನ್ ಯಾರಪ್ಪ ಅಂದ್ರೆ, ಅವ್ನ ಫ್ರೆಂಡು, ನೀವು 1 ಲಕ್ಷ ಕೊಡ್ತೀನಿ ಅಂತ. ನಾನು ಏನ್ ಬಿಡಿಸಿ ಹೇಳಿದೀನಿ ಅರ್ಥ ಆಗಿದೆಯಾ ಸರ್ ನಿಮ್ಗೆ ಅಂದೆ. ಅಂದ್ರೆ ಏನ್ ಹೇಳಿ ಅಂದ. ನಾನು ಕಳ್ಳ ಬಿಟ್ರೆ ಅಲ್ಲಪ್ಪ, ಕಳ್ಳ ಹಿಡ್ಕೊಟ್ಟು ಅವನಿಗೆ ಕೊಡ್ತೀನಿ ಅಂತ ಹೇಳಿರೋದು. ಕಳ್ಳ ಕದ್ದಿರೋನು ಬಿಟ್ರೆ ಇಲ್ಲ, ಹಂಗೂ ಹಠ ಮಾಡ್ತಾನೆ ಸರ್. ಫುಲ್ ರ್ಯಾಶ್ ಆಗಿ ಮಾತಾಡ್ತಾನೆ. ಹೌದಪ್ಪ ಆಯ್ತು ಬಾ ಅಂತ ಕರ್ಸ್ಬಿಟ್ಟು ಪೊಲೀಸ್ನ ಕರ್ಕೊಬಂದು ಇಟ್ಕೊಟ್ಬಿಟ್ಟು 1.5 ದಿವಸ ಸ್ಟೇಷನ್ ಕೂರಿಸ್ತೀನಿ. ಮಾರನೇ ದಿವಸ ಅವನೇ ಸಾರಿ, ಅವ್ರ ತಂಟೆಗೆ ಹೋಗಲ್ಲ ಅಂದ್ಬಿಟ್ಟು ಬಿಟ್ಟಿಯಾಗಿ ಹೋಗ್ತಾನೆ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.